ಏರ್ ಇಂಡಿಯಾ ವಿಮಾನ ಪತನಕ್ಕೆ ರ್ಯಾಟ್ ಕಾರಣ. ಕೊನೆಯೂ ಪತ್ತೆಯಾಯಿತು ವಿಮಾನ ಪತನದ ಸತ್ಯ. ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ ಹಲವು ದಿನಗಳಾಗಿದ್ರೂ ಪತನಕ್ಕೆ ನಿರ್ದಿಷ್ಟ ಕಾರಣ ಸಿಕ್ಕಿರಲೇ ಇಲ್ಲ. ಅಹಮದಾಬಾದ್ನಿಂದ ಹೊರಟ ಏರ್ ಇಂಡಿಯಾ 171 ವಿಮಾನ ಕೆಲ ಸೆಕೆಂಡುಗಳಲ್ಲಿಯೇ ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನವಾಗಿತ್ತು. ಇದುವರೆಗೂ ದುರಂತದಲ್ಲಿ ಬರೋಬ್ಬರಿ 270 ಜನರು ಮೃತಪಟ್ಟಿದ್ದಾರೆ. ಬಾಳಿ ಬದುಕಬೇಕಾಗಿದ್ದ ಮಕ್ಕಳು ಕೊನೆಯುಸಿರೆಳೆದಿದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳು ಸಹ ಸಾವಿನ ಮನೆ ಸೇರಿದ್ದಾರೆ. ಇಷ್ಟೆಲ್ಲ ಅವಘಡಗಳಿಗೆ ಕಾರಣವಾಗಿದ್ದ ವಿಮಾನ ಪತನದ ಸೀಕ್ರೆಟ್ ಇದೀಗ ಬಹಿರಂಗವಾಗಿದ್ದು, ರ್ಯಾಟ್ ಕುರಿತು ಮಹತ್ವದ ವಿಷಯಗಳು ಬೆಳಕಿಗೆ ಬಂದಿವೆ. ಟೇಕ್ ಆಫ್ ಆದ ಕೂಡಲೇ ಸಕ್ರಿಯವಾಗಿದ್ದ ರ್ಯಾಟ್. ಏನಿದು ರ್ಯಾಟ್? ಯಾವಾಗ ಆನ್ ಆಗುತ್ತೆ? ಏರ್ ಇಂಡಿಯಾದ ಡ್ರೀಮ್ ಲೈನರ್ 787 ವಿಮಾನ ಪತನಕ್ಕೆ 2 ಇಂಜಿನ್ಗಳ ವೈಫಲ್ಯವೇ ಕಾರಣ ಅನ್ನೋದು ಇದೀಗ ಬಹಿರಂಗವಾಗಿದೆ. ಅಹಮದಾಬಾದ್ನಲ್ಲಿ ವಿಮಾನ ಟೇಕ್ ಆಫ್ ಆದ ಕೂಡಲೇ ರ್ಯಾಟ್ ಸಕ್ರಿಯವಾಗಿರೋದು ಬಹಿರಂಗವಾಗಿದೆ. ಅಂದಹಾಗೆ ರ್ಯಾಟ್ ಅಂದ್ರೆ ತುರ್ತು ಇಂಧನ ಶಕ್ತಿ ಉತ್ಪಾದಿಸುವ ರ್ಯಾಮ್ ಏರ್ ಟರ್ಬನ್. ಇದನ್ನ ಶಾರ್ಟ್ ಆಗಿ ರ್ಯಾಟ್ ಅಂತ ಕರೆಯುತ್ತಾರೆ. ಇದು 3 ಸಂದರ್ಭದಲ್ಲಿ ಸಕ್ರಿಯವಾಗುತ್ತೆ. ಒಂದು, ವಿಮಾನದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೇ ಇದ್ದಾಗ. ಎರಡನೆಯದು, ಹೈಡ್ರಾಲಿಕ್ ವ್ಯವಸ್ಥೆ ವೈಫಲ್ಯಕ್ಕೀಡಾದಾಗ ಇದು ಆನ್ ಆಗುತ್ತೆ. ಇನ್ನು ಮೂರನೇ ಕಾರಣ, 2 ಇಂಜಿನ್ಗಳು ಸಂಪೂರ್ಣವಾಗಿ ಫೇಲ್ ಆದಾಗ ಇದು ಟೇಕ್ ಆಫ್ ಆದ ಕೂಡಲೇ ಗೋಚರವಾಗುತ್ತೆ. ತಜ್ಞರ ಪ್ರಕಾರ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲ ಕ್ಷಣಗಳಲ್ಲಿಯೇ ರ್ಯಾಟ್ ಆನ್ ಆಗಿತ್ತು. ಹಾಗಾಗಿ ಇಂಜಿನ್ ವೈಫಲ್ಯದ ಬಗ್ಗೆ ಪ್ರಶ್ನೆಗಳು ಎತ್ತುವಂತೆ ಮಾಡಿವೆ. ಇಂಜಿನ್ ವೈಫಲ್ಯವಾದಾಗ ರ್ಯಾಟ್ ಸಕ್ರಿಯ. ವಿಮಾನದ ಪೈಲಟ್ಗೆ ಇದು ನೆರವಾಗುತ್ತೆ. ಹೈಡ್ರಾಲಿಕ್ ವ್ಯವಸ್ಥೆಗಳಿಗೆ ಶಕ್ತಿ ಒದಗಿಸುತ್ತೆ. ಇಲ್ಲಿ ತುರ್ತು ಸಂದರ್ಭದಲ್ಲಿ ಈ ರ್ಯಾಮ್ ಏರ್ ಟರ್ಬನ್ ಉಪಯೋಗಿಸಿಕೊಂಡು ವಿಮಾನದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ATC ಜೊತೆ ಸಂಪರ್ಕ ಸಾಧಿಸಲು ಇದು ಅನುಕೂಲವಾಗಿರುತ್ತೆ. ಅಲ್ಲದೆ ಕೆಲ ಬಾರಿ ಇಂಜಿನ್ ಫೇಲ್ಯೂರ್ ಆದರೂ ಸುರಕ್ಷಿತವಾಗಿ ಲ್ಯಾಂಡ್ ಮಾಡೋದಕ್ಕೂ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ರ್ಯಾಟ್ ಆನ್ ಆಗಿರೋದು ತುರ್ತು ಸಂದರ್ಭದಲ್ಲಿ ಅನ್ನೋದು ಖಚಿತವಾಗಿದ್ದು, ಪೈಲಟ್ಗಳ ಮೇಲೆ ಗೂಬೆ ಕೋರಿಸೋದನ್ನ ಬಿಟ್ಟು ಏರ್ ಇಂಡಿಯಾ ವಿಮಾನದಲ್ಲಿ ಇಂಜಿನ್ ಕೈ ಕೊಟ್ಟಿರೋದನ್ನ ಒಪ್ಪಿಕೊಂಡು ಮುಂಬರುವ ದಿನಗಳಲ್ಲಿ ವಿಮಾನಯಾನವನ್ನು ಮತ್ತಷ್ಟು ಸುರಕ್ಷಿತಗೊಳಿಸಬೇಕಾಗಿದೆ. ಇಲ್ಲಿ ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ರ್ಯಾಟ್ ಗೋಚರವಾಗಿರೋದು ಹಲವು ಅನುಮಾನಗಳಿಗೆ ಬ್ರೇಕ್ ಹಾಕುವಂತೆ ಮಾಡಿದೆ. ಇನ್ನು ತಜ್ಞರ ಪ್ರಕಾರ ಡಬಲ್ ಇಂಜಿನ್ ವೈಫಲ್ಯವಾಗುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದರೂ ಸಹ ಕೇಂದ್ರದ ಸಮಿತಿಯು ಅಧ್ಯಯನ ನಡೆಸಿ ಯಾವ ರಿಪೋರ್ಟ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.